ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ಇವತ್ತು ನಮ್ಮ ಜೊತೆಗಿದ್ದಾರೆ ಚಂದನವನಕ್ಕೆ ಒಬ್ಬ ವಿಲನ್ ಕ್ಯಾರೆಕ್ಟರ್ ಎಂಟ್ರಿ ಆಗಿದೆ. ಈಗಾಗಲೇ ಹಲವಾರು ಸಿನಿಮಾ, ಇವರೊಂದು 3-4 ಸಿನಿಮಾ ಮಾಡಿದ್ರು. ಆದ್ರೆ ಈ ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಈ ಹಿಂದೆ ಮಾಡಿದಂತ ಸಿನಿಮಾ ಯಾವುದು ಅಂತ ಅಂದ್ರೆ, ಆ ಸಿನಿಮಾ ಹೆಸರು ಹೇಳಲ್ಲ, ಕ್ಯಾರೆಕ್ಟರ್ ಹೇಳ್ತೀನಿ. ಇವರ ಕೊಲೆ ವಿಚಾರಣೆಯನ್ನ ಮುಚ್ಚಾಕೋಕೆ ಸುದೀಪ್ ಅವರು ಓಡಾಡ್ತಿರ್ತಾರೆ. ಆದ್ರೆ ಈ ಸಿನಿಮಾದಲ್ಲಿ ಇವರೇ ಕೊಲೆಗಾರ ಆಗಿದ್ದಾರೆ, ವಿಲನ್ ಆಗಿದ್ದಾರೆ. ಸೊ ಇವ್ರು ಯಾರು ಅಂತ ಅಂದ್ರೆ, ಅನಿರುದ್ಧ್ ಅವರು. ಈಗಷ್ಟೇ ರಕ್ಕಸಪುರದಳು ಸಿನಿಮಾ ನೋಡಿದೆ. ಕ್ಯಾರೆಕ್ಟರ್ ಬಗ್ಗೆ ಇದು 2ನೇ ಸಲ ಸಿನಿಮಾ ನೋಡಿದೆ, ಬಟ್ ಎಲ್ಲೂ ಕೂಡ 2ನೇ ಸಲ ನೋಡಿದೀನಿ ಅನ್ಸಿಲ್ಲ. ಇವರ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಎಕ್ಸ್ಟ್ರೀಮ್ ಲೆವೆಲ್ ಆಕ್ಟಿಂಗ್. ಸೊ ಇವರ ಆಕ್ಟಿಂಗ್ ಕೆರಿಯರ್ ಬಗ್ಗೆ, ಈ ಸಿನಿಮಾದ ಬಗ್ಗೆ ಅವರನ್ನ ಕೇಳೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ಸಿನಿಮಾ ನೋಡಿ ಭಯ ಆಗ್ತಿದೆ, ನಂಗೇನು ಮಾಡಲ್ಲ ಅಲ್ಲ? ನಿಮ್ ತಮ್ಮಂಗೋಸ್ಕರ ಏನು ಮಾಡಲ್ಲ ಅಲ್ಲ? ಇಲ್ಲ ಇಲ್ಲ, ಆತರ ಏನು ಮಾಡೋದು. ಓಕೆ ಸರ್, ಒಂದ್ ಸಿನಿಮಾದಲ್ಲಿ ನಿಮ್ದೇ ಕೊಲೆ ಕೇಸನ್ ಮುಚ್ಚಾಕಕ್ ಹೋಗಿರ್ತಾರೆ. ಈ ಸಿನಿಮಾದಲ್ಲಿ 3-4 ಮರ್ಡರ್ ಮಾಡಿದಿರಲ್ಲ, ಹೆಂಗೆ ಸರ್? ಏನಿಲ್ಲ ಮೇಡಮ್, ನನ್ನ ಸ್ಕ್ರಿಪ್ಟ್ ಡೈರೆಕ್ಟರ್ ಏನ್ ಹೇಳ್ತಾರೆ, ಕೊಲೆ ಮಾಡುವಂತಾರೆ ಕೊಲೆ ಮಾಡ್ತೀನಿ, ಸತ್ತೋಗು ಅಂತಂದ್ರೆ ಸತ್ತೋಗ್ತೀನಿ. ನಾನು ಡೈರೆಕ್ಟರ್ಸ್ ಆಕ್ಟರ್, ಸೊ ಏನ್ ಹೇಳ್ತಾರೆ ಅದನ್ನ ಮಾಡ್ತೀನಿ ಮೇಡಮ್, ಅಷ್ಟೇ. ಸರ್, ಹೇಗೆ ಅನ್ನಿಸ್ತಾ ಇದೆ ಸರ್ ರಕ್ಕಸಪುರದಳು? ನಾನು ಎಲ್ಲೇ ನೋಡ್ತಾ ಇದ್ದೀನಿ, ಇತ್ತೀಚೆಗೆ ಕಮೆಂಟ್ಸ್ ಓಪನ್ ಮಾಡಿದ್ರೆ ಸಿನಿಮಾ ರಿಲೀಸ್ ಆದಾಗ್ಲಿಂದನೂ ಎಲ್ರು ಕೇಳ್ತಾ ಇರೋದು ವಿಲನ್ನ ಮೀಟ್ ಮಾಡಿಸಿ ಅನ್ನಿಸ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ ಜನರ ಪ್ರೀತಿ ಸರ್? ಸಿಕ್ಕಾಪಟ್ಟೆ ಖುಷಿ ಇದೆ ಮೇಡಮ್. ಸ್ಕ್ರಿಪ್ಟ್ ಓದಾಗ್ಲೇ ಗೊತ್ತಿತ್ತು ಈ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ ಅಂತ. ಶೂಟಿಂಗ್ ಎಲ್ಲ ಆದ್ಮೇಲೆ ಒಂದು ಲೆವೆಲ್ ಆಫ್ ಎಕ್ಸ್ಪೆಕ್ಟೇಷನ್ ಇತ್ತು, ಓಕೆ ಒಂದು ಲೆವೆಲಿಗೆ ಚೆನ್ನಾಗಾಗತ್ತೆ ಅಂತ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ 10 ಪಟ್ಟು ಜಾಸ್ತಿ ಪ್ರೀತಿ ಸಿಗ್ತಾ ಇದೆ. ಸೊ ಅದೇ ನಾನು ಲಾಸ್ಟ್ ಒಂದು 3-4 ಡೇಸ್ ಅದನ್ನ ಪ್ರೊಸೆಸ್ ಮಾಡ್ತಾನೆ ಇದ್ದೀನಿ. ಓಕೆ ಇದನ್ನೆಲ್ಲ ಹೆಂಗ್ ತಗೊಳ್ಳೋದು ಒಂದು, ಬಟ್ ಅದೇ ಆ ಪ್ರೀತಿನೆಲ್ಲ ಒಂದು ಜವಾಬ್ದಾರಿ ತರ ಫೀಲ್ ಆಗುತ್ತೆ. ಸೊ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂತ ಒಂದು ಒಳ್ಳೆ ಎನರ್ಜಿ ಸಿಗತ್ತೆ ಮೇಡಮ್, ಅಷ್ಟೇ. ಆಕ್ಚುಲಿ ನಿಮ್ಮ ಸೋಷಿಯಲ್ ಮೀಡಿಯಾ ನಾನು ಚೆಕ್ ಮಾಡಿದಾಗ ರಕ್ಕಸಪುರದಳು ಇತ್ತೀಚಿನವರೆಗೂ ನೀವು ಯಾವುದೇ ರೀತಿಯ ಪೋಸ್ಟ್ ಗಳನ್ನು ಮಾಡಿರ್ಲಿಲ್ಲ, ಬಿಕಾಸ್ ಆ ವಿಲನ್ ಯಾರು ಅಂತ ರಿವೀಲ್ ಮಾಡಬಾರ್ದು ಅಂತ. ಹೇಗಿತ್ತು ಸರ್ ಆ ಪ್ರೆಸರ್ ಹ್ಯಾಂಡಲ್? ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀರಾ, ಸಿನಿಮಾ ರಿಲೀಸ್ ಆಗಿದೆ, ಎಲ್ಲೂ ಕಾಣಿಸ್ಕೊಂತಾರಲ್ಲ, ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ, ಜನ ಅಪ್ಕೊಂತಾ ಇದ್ದಾರೆ ಸಿನಿಮಾನ. ಹೇಗಿತ್ತು ಆ ಪ್ರೆಸರ್? ನನಗೆ ಅಲ್ಟಿಮೇಟ್ ಗೋಲ್ ಸಿನಿಮಾ ಗೆಲ್ಬೇಕು ಅಂತ ಇರೋದು ಮೇಡಮ್. ಅಂದ್ರೆ ಸೊ ಅದಕ್ಕೆ ನನಗೆ ಆ ಪ್ರೆಷರ್ ಅಂತ ಅನ್ಸಲೇ ಇಲ್ಲ. ಅಂಡ್ ಸಿನಿಮಾ ಗೆಲ್ತು ಅಂತಂದ್ರೆ ನನ್ನ ಕ್ಯಾರೆಕ್ಟರ್ನ ಇಷ್ಟಪಟ್ಟಿದ್ದಾರೆ ಅಂತಾನೆ ಅರ್ಥ. ಸೊ ನಾನು ಕಾಣಿಸ್ಕೊಳ್ತಿಲ್ವಲ್ಲ ಅದು ಇದು ಅಂತ ಏನು ಅಂತ ಅನ್ಸ್ತಿರಲ್ಲ. ಐ ವಾಸ್ ವೆರಿ ಹ್ಯಾಪಿ. ಸಿನಿಮಾ ಚೆನ್ನಾಗಿ ಆಗ್ತಿದೆ ಅಂತಂದ್ರೆ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಅಂತಂದ್ರೆ ಐ ಆಮ್ ಗುಡ್. ಸೊ ಅದು ಯಾವ್ದು ಪ್ರೆಷರ್ ಫೀಲ್ ಆಗಿಲ್ಲ. ಅಯ್ಯೋ ನಾನು ತೋರಿಸ್ತಾ ಇಲ್ವಲ್ಲ, ಹಂಗೆಲ್ಲ ಏನು ಅನ್ಸೇ ಇಲ್ಲ. ಗೊತ್ತು ಅಂದ್ರೆ ಇಷ್ಟು ವರ್ಷ ಕಾದಿದ್ದೀನಿ, ಇನ್ನೊಂದು 2 ದಿನ ಕಾಯೋಣ ಏನಿದೆ ಅಂತ ಹೇಳಿ ಐ ವಾಸ್ ಹ್ಯಾಪಿ ಓನ್ಲಿ. ಆಕ್ಚುಲಿ ನಾನ್ ನೋಡ್ದಂಗೆ ಪ್ರತಿಯೊಬ್ಬ ಕಲಾವಿದನಿಗೂ ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ಸ್ ಜೊತೆ ನೋಡೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ನಿಮ್ಗೊಂಚೂರು ಮಿಸ್ ಆಯಿತು, ಫಸ್ಟ್ ಡೇ ಫಸ್ಟ್ ಶೋ ನೋಡಕ್ ಆಗ್ಲಿಲ್ಲ. ಆದ್ರೂ ಕೂಡ ಜನ ಇವತ್ತಿಗೂ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ, ನಿಮ್ಮನ್ನ ಅಪ್ಕೊಂತಾ ಇದ್ದಾರೆ. ಇದು ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಇದೆ ಮ್ಯಾಮ್. ಕೆಲವು ಫಸ್ಟ್ ಡೇ ಫಸ್ಟ್ ಶೋಗೆ ನಮ್ಗೆ ಲೈಕ್ ಅರ್ಥ ಆಗಲ್ಲ. ಸುಮಾರು ಜನ ನಮ್ ಫ್ಯಾನ್ಸ್ ಫ್ರೆಂಡ್ಸ್ ಬಂದಿರ್ತಾರಲ್ಲ, ಸುತ್ತಮುತ್ತ ಇರೋ ಫ್ರೆಂಡ್ಸ್ ನಾವು ಏನ್ ಮಾಡಿದ್ರು ಜೈ ಜೈ ಅಂತಿರ್ತಾರೆ. ಸೊ ಗೊತ್ತಾಗಲ್ಲ. ಸೊ ಬಟ್ ಇದು ಇವಾಗ 3-4 ಡೇಸ್ ಆದ್ರೂ ನಾರ್ಮಲ್ ಆಡಿಯನ್ಸ್ ಬಂದ್ಬಿಟ್ಟು ಆ ಫಸ್ಟ್ ಡೇ ಫಸ್ಟ್ ಶೋ ಎನರ್ಜಿನೇ ಕೊಡ್ತಾ ಇದಾರೆ ನನಗೆ. ಸೊ ಹಂಗಾಗಿ ನನಗೆ ಅದನ್ನ ಮಿಸ್ ಮಾಡದೆ ಆ ತರ ಏನು ಅನ್ಸ್ತಾ ಇಲ್ಲ. ಐ ಆಮ್ ವೆರಿ ಹ್ಯಾಪಿ ಆ ತರ. ಆಕ್ಚುಲಿ ನಮ್ಮ ಪ್ರೇಕ್ಷಕರಿಗೆ ಒಂದು ಮ್ಯಾಟ್ರ್ ಹೇಳ್ಬೇಕು. ಇದೊಂಥರ ಎಕ್ಸ್ಕ್ಲೂಸಿವ್ ನ್ಯಾಷನಲ್ ಟಿವಿಲಿ ಮಾತ್ರ. ನನಗೆ ಬಲ್ಲ ಮೂಲಗಳಿಂದ ಮಾಹಿತಿ ಬಂದಿದ್ದೇನು ಅಂದ್ರೆ, ಇದ್ರಲ್ಲಿ ಡುವೆಲ್ ಕ್ಯಾರೆಕ್ಟರ್ ಇವರೊಬ್ರೆ ಮಾಡಿಲ್ಲ, ಇನ್ನೂ ಒಬ್ರಿದ್ದಾರೆ. ಅವರೆಲ್ಲಿ? ಅವರು ಫಿಲ್ಮ್ ಅಲ್ಲಿ ಡೈಲಾಗ್ ಇದೆಯಲ್ಲ, ಸ್ವಾಮೀಜಿ ಹೇಳ್ತಾರಲ್ಲ, ನೋಡೋರ್ ಕಣ್ಣಿಗೆ ಕಾಣಿಸ್ತಾನೆ ಅಂತ. ಸೊ ಕರೆಕ್ಟ್ ಆಗಿರೋ ಕಣ್ಣು ಇದ್ರೆ ಅವ್ರು ಕಾಣಿಸ್ತಾರೆ. ನಿಮಗೆ ಕಾಣಿಸ್ತಿದಾರ? ತಮ್ಮ ಇದ್ದಾರೆ. ಇಲ್ಲ ಇಲ್ಲ, ಎರಡು ನಾನೇ ಮಾಡಿರೋದು. ಸದ್ಯಕ್ಕೆ ಅವರು ಇಲ್ಲಿದ್ದಾರೆ ಅಷ್ಟೇ. ಸರಿ, ಯಾರು ನಿಮ್ಮನ್ನ ತೋರ್ಸಿದೀವಿ, ಅವ್ರನ್ನ ಯಾವಾಗ ಇಬ್ರು ಕಾಣಿಸ್ಕೊಂತೀರಾ? ಅಲ್ಲ ಅಂದ್ರೆ ಇದು ನಾನು ಅನಿರುದ್ಧಾಗ ಅಷ್ಟೇ ಬಂದಿದ್ದೀನಿ, 2 ಕ್ಯಾರೆಕ್ಟರ್ ಆಗು ಇಲ್ಲ. ನಮ್ ಜಸ್ಟ್ ಮೈ ಸೆಲ್ಫ್ ಅಷ್ಟೇ ಇಲ್ಲಿ. ಅವ್ರ ಸಿನಿಮಾದಲ್ಲಿ ಅಷ್ಟೇ ಕಾಣಿಸ್ಕೊಳ್ತಾರೆ. ಅವ್ರನ್ನ ನೋಡ್ಬೇಕು ಅಂತಂದ್ರೆ ಸ್ಕ್ರೀನ್ ಅಲ್ಲೇ ನೋಡ್ಬೇಕು. ಸರ್, ಇನ್ನೊಂದೇನು ಅಂದ್ರೆ, ಒಂದು ಸಿನಿಮಾ ಆದ್ಮೇಲೆ ಒಂದು ಹ್ಯೂಜ್ ರೆಸ್ಪಾನ್ಸ್ ಇರುತ್ತೆ, ಒಂದು ಜವಾಬ್ದಾರಿ ಅನ್ನೋದು ಹೆಚ್ಚಾಗುತ್ತೆ. ಜನ ಯಾವಾಗ ಕ್ಯಾರೆಕ್ಟರ್ನ ಇಷ್ಟಪಡಕ್ ಶುರು ಮಾಡ್ತಾರೋ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗುತ್ತೆ. ಪ್ರೀತಿ ಸಿಗೋದ್ರ ಜೊತೆಗೆ ಜವಾಬ್ದಾರಿ ಅನ್ನೋದು ಹೆಚ್ಚಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ ಕೈಯಲ್ಲಿ ಈಗ ಯಾವ ಸ್ಕ್ರಿಪ್ಟ್ ಇದೆ, ಏನೇನ್ ಪ್ಲಾನ್ಸ್ ಇದೆ ಸರ್? ಅದೇ ಒಂದ್ ಸ್ಕ್ರಿಪ್ಟ್ ಅಲ್ಲಿ ನಾವು ಈ ಸಿನಿಮಾ ರಿಲೀಸ್ ಆಗೋ ಮುಂಚೆನೂ ವರ್ಕ್ ಮಾಡ್ತಿದ್ದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಳ್ಳೊಳ್ಳೆ ರೈಟರ್ಸ್ ಇದ್ದಾರೆ. ಸೊ ಅದನ್ನ ನಾವು ಕಂಟಿನ್ಯೂ ಮಾಡ್ಬೇಕು ಅಂತಿದೆ. ಈ ಕ್ಯಾರೆಕ್ಟರ್ನ ಬರ್ತಿರೋ ಪ್ರೀತಿನ ನಾನು ಪ್ರೆಷರ್ ಆಗಿ ತಗೊಂಡು ಇದೇ ತರದ್ ಮಾಡಕ್ ಹೋದ್ರೆ ಐ ಥಿಂಕ್ ನಾನು ಮೊನೋಟನಸ್ ಆಗಿ ಹೋಗ್ತೀನಿ. ಲೈಕ್ ನೆಕ್ಸ್ಟ್ ಸಿನಿಮಾನು ಚೆನ್ನಾಗಿ ಅನ್ಸ್ಬೋದು, ಅದ್ರ ನೆಕ್ಸ್ಟ್ ಸಿನಿಮಾ ಚೆನ್ನಾಗಿ ಅನ್ಸ್ಬೋದು. ಬಟ್ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋದ್ರೆ ಜನರಿಗೆ ಏನ್ ಇದನ್ನೇ
ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ ಅದು. ಸೊ ನನಗೆ ನೆಕ್ಸ್ಟ್ ಕ್ಯಾರೆಕ್ಟರ್ ಕಂಪ್ಲೀಟ್ ಆಪೋಸಿಟ್ ಮಾಡಬೇಕು, ಏನಾದ್ರು ಒಂದು ಸಾಫ್ಟ್ ಬಾಯ್, ಒಂದು ಒಳ್ಳೆ ಇವಾಗ ದಿಗಂತ್ ಅವ್ರದ್ದು ಸ್ಟಾರ್ಟಿಂಗ್ ಅಲ್ಲಿ ಬರ್ತಾ ಇತ್ತು, ಇಲ್ಲ ಎಸ್ ಸರ್ದು ಸ್ಟಾರ್ಟಿಂಗ್ ಡ್ರಾಮಾ, ಆ ತರ ಒಂದು ಸಾಫ್ಟ್ ಬಾಯ್ ಕ್ಯಾರೆಕ್ಟರ್ ಮಾಡಬೇಕು ಅಂತ. ನನಗೆ ಅದನ್ನ ಜನ ನನ್ನನ್ನ ಆ ಕ್ಯಾರೆಕ್ಟರ್ ಅಲ್ಲಿ ಇಷ್ಟಪಟ್ಟಿಲ್ಲ ಅಂತಂದ್ರೆ ನಾನ್ ಫೇಲ್ ಆದೆ ಅಂತ ಅರ್ಥ. ಅಂದ್ರೆ ಕೆಲವರು ಹೇಳ್ತಾರೆ ನೀವು ನಿನ್ನ ವಿಲನ್ ಆಗೇ ನೋಡಕ್ ಇಷ್ಟಪಡ್ತಾರೆ ಅಂತ. ಅಲ್ಲ, ಅದನ್ನ ನಾನು ನಂಬಲ್ಲ. ನಾನು ಚೆನ್ನಾಗಿ ಮಾಡಿ ಅದನ್ನ ಕನ್ವಿನ್ಸ್ ಮಾಡಿದ್ರೆ ಅವ್ರು ಅದನ್ನು ಇಷ್ಟಪಡ್ತಾರೆ ಅಂತ ನಾನು ನಂಬ್ತೀನಿ. ಸೊ ಅದಕ್ಕೆ ಕಂಪ್ಲೀಟ್ ಫ್ರೆಶ್ ಮೈಂಡ್ ಇಂದ ಯಾವುದೇ ಒಂದು ಪ್ರೆಷರ್ ಇಲ್ದೇನೆ ನಾನು ವರ್ಕ್ ಮಾಡ್ತೀನಿ ಮೇಡಮ್. ಆಕ್ಚುಲಿ ನಮ್ಗೆ ಡೈರೆಕ್ಷನ್ ಟೀಮ್ ಇಂದಾನೆ ಮಾಹಿತಿ ಬಂದಿದೆ ಈ ಸಿನಿಮಾದಲ್ಲಿ ಇಬ್ರು ಆಕ್ಟ್ ಮಾಡಿದೀರಾ ಅಂತ. ಇಬ್ರಿಲ್ಲ ಮೇಡಮ್, ಯಾರೋ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಿಮ್ಗೆ. ಇಬ್ರು ಇಲ್ಲ, ನಾನೇ ಮಾಡಿರೋದು ಮೇಡಮ್. ಹೌದು. ಹೋಗ್ಲಿ, ನೀವು ಒಪ್ಕೊಂತ ಇಲ್ಲ ಆದ್ರೂ ಪರವಾಗಿಲ್ಲ. ನನ್ಗೆ ನಿಮ್ಮ ಒಂದು ಆಕ್ಟಿಂಗ್ ಸ್ಕಿಲ್ ನ ಡೈರೆಕ್ಟ್ ಆಗಿ ನೋಡ್ಬೇಕು ಅಂತ ಒಂದ್ ಡೈಲಾಗ್ ಹೇಳ್ಬೋದಾ ಸರ್? ಅಲ್ಲಿ ಹೇಳಿರೋದನ್ನ ಇಲ್ಲಿ ಹೇಳಿ ಅಷ್ಟೇ. ನನಗೆ ಅವರಿಬ್ರು ತುಂಬಾ ಪರ್ಸನಲ್ ಮೇಡಮ್. ಆ ಎರಡು ಕ್ಯಾರೆಕ್ಟರ್ಸ್ ತುಂಬಾ ಪರ್ಸನಲ್. ನನಗೆ ಅದನ್ನ ಸುಮ್ನೆ ಎಲ್ಲ ಅಂದ್ರೆ ನನ್ನ ಪರ್ಸನಲ್ ಅನ್ಸುತ್ತೆ. ಎಲ್ಲ ಕಡೆ ಹೋದಲ್ಲಿ ನನಗೆ ಅದನ್ನ ಡೈಲಾಗ್ ಹೇಳೋದು, ಅವ್ರ ಮ್ಯಾನರಿಸಮ್ ನ ತೋರಿಸೋದು ನನಗೆ ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಮಾಡೋದಂಗೆ ಆಗತ್ತೆ. ಸೊ ಥಿಯೇಟರ್ ನೋಡಿ ಖುಷಿ ಪಟ್ಟರೆ ನನಗೆ ಸಂತೋಷ. ಸೊ ನನಗೆ ಅಂಡ್ ನಾನು ಅಷ್ಟು ಸ್ಪಾಂಟೇನಿಯಸ್ ಆಗಿ ಇಮಿಟೇಟ್ ಮಾಡೋಕ್ಕಾಗಲ್ಲ. ನನಗೆ ನಂದೇ ಆದ ಟೈಮ್ ಬೇಕು ಆ ಕ್ಯಾರೆಕ್ಟರ್ ಪ್ರಿಪೇರ್ ಆಗೋಕ್ಕೆ, ಆ ಒಂದು ಝೋನ್ ಹೋಗೋಕ್ಕೆ. ಸೊ ಸಡನ್ ಆಗಿ ಸ್ವಿಚ್ ಮಾಡಿದ್ರೆ ತುಂಬಾ ಕೆಟ್ಟದಾಗಿ ಮಾಡ್ತೀನಿ ಅಂಡ್ ಅದು ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಆಗುತ್ತೆ. ಸೊ ಆಮೇಲೆ ಸರ್ ನಂಗೆ ಇಡೀ ಸಿನಿಮಾ ನಿಮ್ಮ ಕ್ಯಾರೆಕ್ಟರ್ ಒಂದ್ ಕಡೆ ಆದ್ರೆ ಆ ಕ್ಯಾರೆಕ್ಟರ್ ಅಲ್ಲೂ ಇಷ್ಟ ಆಗಿದೆ ಎಲಿಮೆಂಟ್ ನಿಮ್ಮ ಸ್ಮೈಲ್, ಆ ಸ್ವಿಚಿಂಗ್ ಸ್ಮೈಲ್ ಇದೆಯಲ್ಲ, ಅದ್ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಈ ಮ್ಯಾನೇಜರ್ ಒಂದು ಆಕ್ಟಿಂಗ್ ಅನ್ನ ಎಲ್ಲಿ ಕಲ್ತಿದ್ ನೀವು ಆಕ್ಟಿಂಗು, ಅಥವಾ ಎಲ್ಲರೂ ತರಬೇತಿ ತಗೊಂಡು ಬಂದ್ರ ಅಥವಾ ಸಿನಿಮಾ ನೋಡಿ ಆಕ್ಟಿಂಗ್ ಬಂದಿದ್ದು? ಸಿನಿಮಾ ನೋಡಿ ನಂದು ಸೆಲ್ಫ್ ಲರ್ನಿಂಗ್ ಮೇಡಮ್. ಥಿಯೇಟರ್ ಏನು ಮಾಡಿಲ್ಲ ನಾನು. ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ನಲ್ಲ, ನಾನೇ ಅದು ಸಬ್ ಕಾನ್ಶಿಯಸ್ ಲರ್ನಿಂಗ್ ಅಂತ ಅನ್ಸುತ್ತೆ. ದಿನಕ್ಕೆ ಒಂದ್ ಸಿನಿಮಾ ನೋಡ್ತಾ ಇದ್ವಿ ಕಾಲೇಜಲ್ಲಿ ಇದ್ದಾಗ. ಇಂಗ್ಲಿಷ್ ಸಿನಿಮಾಗಳಾಗ್ಲಿ, ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತಾ ಇದ್ವಿ. ಸೊ ನಿಧಾನಕ್ಕೆ ನನ್ನ ಆಕ್ಟಿಂಗ್ ಪರ್ಸ್ಪೆಕ್ಟಿವ್ ಕೂಡ ಚೇಂಜ್ ಆಗ್ತಾ ಹೋಯ್ತು. ಅಂಡ್ ನಾನು ಶಾರ್ಟ್ ಫಿಲ್ಮ್ಸ್ ಮಾಡ್ಬೇಕಿದ್ರು ಒಂದು ಪ್ರಾಜೆಕ್ಟ್ಗಿಂತ ಇನ್ನೊಂದು ಪ್ರಾಜೆಕ್ಟ್ ಬೆಟರ್ ಆಕ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೆ. ಅಂಡ್ ಇವಾಗ್ಲೂ ಸಿನಿಮಾ ವಯಸ್ಸು ಅಷ್ಟೇ, ಒಂದು ಪ್ರಾಜೆಕ್ಟ್ ಇಂದ ಇನ್ನೊಂದು ಪ್ರಾಜೆಕ್ಟ್ ಬೆಟರ್ ಹಾಕೋಕೆ ಟ್ರೈ ಮಾಡ್ತಾ ಇರೋದು. ಇವಾಗ ನಮ್ಮ ಸಿನಿಮಾದಲ್ಲೂ ನನಗೆ ಕೆಲವು ಕಡೆ ಇದೆ ವೇರ್ ಐ ಫೆಲ್ಟ್ ನಾನು ಇನ್ನೂ ಬೆಟರ್ ಮಾಡಬಹುದಿತ್ತು ಅಂತ. ಸೊ ಅದನ್ನ ನಾನು ಏನು ತಪ್ಪು ಮಾಡಿದೆ ಅನ್ನೋದು ನನಗೆ ಗೊತ್ತಿದೆ. ಸೊ ಅದು ನೆಕ್ಸ್ಟ್ ಸಿನಿಮಾದಲ್ಲಿ ಮಾಡಿ ಹೊಸ ಮಿಸ್ಟೇಕ್ಸ್ ಮಾಡ್ಕೊಂಡು ಹೊಸ ಲರ್ನಿಂಗ್ಸ್ ಮಾಡ್ಕೊಂಡು ಇರ್ತೀನಿ ಮೇಡಮ್. ಸರ್, ಒಂದು ವಿಲನ್ ಅಂತ ಬಂದಾಗ ಜನ ಬೈಯೋದು ಜಾಸ್ತಿ. ಹೀಗಿದ್ದಾಗ ನಿಮಗೆ ಈ ಪಾತ್ರ ನೀಡ್ತಾ ಇದೀವಿ, ಈ ತರದೊಂದು ಪಾತ್ರ ಇದೆ ಅಂದಾಗ ಸೊ ಸೆಕೆಂಡ್ ಚಾನ್ಸ್ ಏನಾದ್ರು ಯೋಚನೆ ಮಾಡಿದ್ರಾ? ನಾನು ಆಡಿಷನ್ ಅವ್ರ ಕ್ಯಾರೆಕ್ಟರ್ ಡಿಸ್ಕ್ರಿಪ್ಷನ್ ಹೇಳಿದಾಗ ನನಗೆ ಆಕ್ಚುಲಿ ನಾನು ಮಾಡೋದಿಲ್ಲ ಅಂತಾನೆ ಅನ್ಕೊಂಡಿದ್ದೆ. ಯಾಕಂದ್ರೆ ನೀವು ನೋಡಿದಿರ ಆ ಕ್ಯಾರೆಕ್ಟರ್ ಬರೀ ಒಂದ್ ಲೈನಲ್ಲಿ ಹೇಳಿದ್ರು ಅಷ್ಟೇ. ಅಂದ್ ಕೇಳಿ ಇದನ್ನ ನನ್ನ ಕೈಲಿ ಆಗತ್ತಾ ಇಲ್ವೋ, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಮಾಡಿದ್ರು ಓವರ್ ಆಕ್ಟಿಂಗ್ ತರ ಅನ್ಸ್ಬಿಡುತ್ತೆ. ಹೆಂಗ್ ಮಾಡೋದು, ನನಗಾಗತ್ತಾ ಅನ್ನೋ ಸೆಲ್ಫ್ ಡೌಟ್ ಇತ್ತು. ಬಟ್ ಸ್ಲೋ ಆಗಿ ಕಥೆ ಎಲ್ಲ ಓದಿದ್ಮೇಲೆ ಕ್ಯಾರೆಕ್ಟರ್ ತೂಕ ಅರ್ಥ ಆಯ್ತು. ಅಂಡ್ ಯಾಕೆ ಲೈಕ್ ನಾನೇ ಒಂದು ಟ್ರೈ ಮಾಡಿ ನೋಡೋಣ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದೆ. ಒನ್ಸ್ ಆ ಕ್ಯಾರೆಕ್ಟರ್ ಪ್ರಿಪರೇಷನ್ಸ್ ಎಲ್ಲ ಆಗಿ ನಂದೊಂದು ಒಳ್ಳೆ ಹೋಮ್ ವರ್ಕ್ ಎಲ್ಲ ಆದ್ಮೇಲೆ ಅವ್ರಿಬ್ರದ್ದು ಒಂದು ನೀಟಾಗಿ ಏನೇನು ಅಂತ ಗೊತ್ತಾದ್ಮೇಲೆ ನನ್ಗೊಂದು ಕಾನ್ಫಿಡೆನ್ಸ್ ಬಂತು ಮಾಡ್ತೀನಿ ಅಂತ ಮೇಡಮ್. ಸರ್, ನಾರ್ಮಲಿ ನಮ್ಗೆ ಏನಾಗುತ್ತೆ ಅಂದ್ರೆ ನಾವು ಚಿಕ್ಕವ್ರು ದೊಡ್ಡವ್ರು ಆಗ್ತಾ ನಮ್ಮಲ್ಲಿರುವಂತ ಆ ಚೈಲ್ಡಿಶ್ನೆಸ್, ಒಂದ್ ಜವಾಬ್ದಾರಿ ಬಂದ್ಮೇಲೆ ಆ ಮಗು ಅನ್ನೋದು ನಮ್ಮಲ್ಲಿ ಸತ್ತೋಗುತ್ತೆ, ಆ ಮಗು ಮನ್ಸು ಅನ್ನೋದು. ಬಟ್ ಈ ಕ್ಯಾರೆಕ್ಟರ್ಗೆ ನಿಮಗೆ ಅದು ತುಂಬಾ ಹೈಲೈಟ್ ಆಗಿತ್ತು. ನೀವು ನಾರ್ಮಲ್ ಆಗಿ ಆಕ್ಟ್ ಮಾಡೋದಕ್ಕೂ ಒಂದು ಮಗು ಮನ್ಸಿನ ಇರೋ ತರ ಅಂದ್ರೆ ದೊಡ್ಡವನಾದ್ರೂ ಆ ಮಗು ಮನ್ಸು ಇರ್ಬೇಕು ಅನ್ನೋದನ್ನ ಅದು ಹೆಂಗೆ ಸ್ವಿಚ್ ಆಗ್ತಾ ಇದ್ರಿ? ಅದಕ್ಕೆ ಎಷ್ಟು ಪ್ರಾಕ್ಟೀಸ್ ಎಷ್ಟು ಮೆಂಟಲಿ ರೆಡಿ ಇದ್ರಿ? ನನಗೆ ಲೈಕ್ ಅದ ನೀವು ಇಷ್ಟು ಕ್ವಶನ್ ಕೇಳೋ ನಾನು ಏನ್ ಮಾಡಿದೆ ಅಂತ ಯೋಚನೆ ಮಾಡ್ತಿದ್ದೀನಿ. ಹಂಗೇನು ಇಲ್ಲ. ಅಂದ್ರೆ ನಾನು ಇವಾಗ್ಲೂ ನಮ್ಮ ಮನೇಲೆಲ್ಲ ನಂಗೆ ಇವಾಗ್ಲೂ ಹೇಳ್ತೀರಿ ಏನ್ 28 ವರ್ಷ ಆದ್ರೂ ಚಿಕ್ಕ ಮಗು ತರನೇ ಇದೆ ಅಂತ. ಸೊ ನಾನು ಇರೋದೇ ಹಂಗೆ. ಸೊ ನನಗೆ ಚಿಕ್ಕ ಹುಡುಗನ ಕ್ಯಾರೆಕ್ಟರ್ ತುಂಬಾ ಈಸಿ ಇತ್ತು ಪ್ಲೇ ಮಾಡೋಕೆ. ಅದೊಂದು ಮ್ಯಾನರಿಸಮ್ ಅಂತ ತಿಳ್ಕೊಂಡ್ ಬಿಟ್ರೆ ಆ ಇನ್ನೋಸೆನ್ಸ್ ನನಗೆ ಇಟ್ ಈಸ್ ವೆರಿ ಈಸಿ ನನಗೆ ಮಾಡೋಕ್ಕಾಗಿದ್ದು. ಸೊ ಅದಕ್ಕೆ ಪ್ರಿಪರೇಷನ್ ಎಕ್ಸ್ಟ್ರಾ, ಯಾಕಂದ್ರೆ ನಾವು ಇನ್ನೋಸೆಂಟ್ ಆಗಿ ಆಕ್ಟ್ ಮಾಡಕ್ ಹೋದ್ರೆ ಅದು ಇನ್ನೋಸೆಂಟ್ ಕಾಣಲ್ಲ, ನ್ಯಾಚುರಲ್ ಆಗೇ ಬರಬೇಕು. ಸೊ ಅದು ಮೇ ಬಿ ಒಳಗಿದೆ ಅಂತ ಅನ್ಸುತ್ತೆ ನನಗೆ. ಅಂಡ್ ಐ ಆಮ್ ಹ್ಯಾಪಿ ಅದು ಒಳಗಿದೆ ಅಂಡ್ ಅದನ್ನ ಹಂಗೆ ಇಟ್ಕೋತೀನಿ ಮೇಡಮ್. ಎಸ್ ಓವರ್ ಆಲ್ ಇವಾಗ ರೆಸ್ಪಾನ್ಸ್ ನೋಡಿದಾಗ ಏನ್ ಅನ್ಸುತ್ತೆ ಸರ್? ನೀವು ಒಬ್ಬ ಆಡಿಯನ್ ಆಗಿ ನೋಡಿರ್ತೀರಲ್ಲ, ಹೇಗ್ ಅನ್ನಿಸ್ತು ಆಡಿಯನ್ ಆಗಿ ಸಿನಿಮಾ ನೋಡಿದಾಗ? ಅಂಡ್ ನಾವು ಸಿನಿಮಾ ನೋಡ್ಬೇಕಾದ್ರೆ ನಾವ್ 2 ತರ ನೋಡ್ತೀವಿ, ಆಡಿಯನ್ ಆಗಿ ಹಾಗೆ ನಾರ್ಮಲ್ ಒಬ್ಬ ರಿಪೋರ್ಟರ್ ಆಗಿ ಹೇಗ್ ನೋಡ್ಬೇಕು ಹಾಗೆ ನೋಡಿರ್ತೀವಿ. ಸೊ ನೀವು ಆಡಿಯನ್ ಆಗಿ ನೋಡಿದಾಗ ಹೇಗ? ನನಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ರೀಸೆಂಟ್ ಆಗಿ ಒಂದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ನಮ್ಮ ಭಾಷೆಲಿ ನೋಡಿರ್ಲಿಲ್ಲ. ಅದನ್ನು ಲೈಕ್ ರಾಜ್ ಸರ್ ಅಂತ ಒಬ್ರು ಸ್ಟಾರ್ ಅಂತ ಅವ್ರಿಗೆ ಇಷ್ಟ ಆಗಲ್ಲ, ಒಬ್ಬ ಗ್ರೇಟ್ ಆಕ್ಟರ್ ಈ ತರ ಒಂದು ಸಬ್ಜೆಕ್ಟ್ ತಗೊಂಡು ಮಾಡಿರೋದು ನನಗೆ ಲೈಕ್ ಒಂದು ಒಳ್ಳೆ ಡೀಸೆಂಟ್ ಕ್ರೈಮ್ ಥ್ರಿಲ್ಲರ್ ನೋಡಿ ತುಂಬಾ ಖುಷಿ ಆಯ್ತು ಮೇಡಮ್.
ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್ ಸರ್. ಅಂಡ್ ಕನ್ನಡಕ್ಕೆ ವಿಲನ್ ಆಗಿ ಮಾಡ್ತಿರೋ ಅಥವಾ ಸಾಫ್ಟ್ ಬಾಯ್ ಆಗಿ ಮಾಡ್ತಿರೋ ಗೊತ್ತಿಲ್ಲ, ಒಳ್ಳೊಳ್ಳೆ ಕತೆಗಳು ನಿಮ್ಮನ್ನ ಹೊಡ್ಕೊ ಬರ್ಲಿ, ಹಾಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗ್ಲಿ. ಆದಷ್ಟು ಬೇಗ ಇವಾಗ ಹೆಂಗೋ ಫ್ರೀಯಾಗಿ ಸಿಕ್ಕಿದ್ದೀರಾ, ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಹೆಂಗ್ ಸಿಗ್ತೀರಾ ಅಂತ, ಬಟ್ ಹೇಗೆ ಸಿಕ್ಕಿದ್ರು ಒಬ್ಬ ಸ್ಟಾರ್ ಆಗಿ ಸಿಗಿ ಸರ್, ಹಾಗೆ ಒಬ್ಬ ಒಳ್ಳೆ ಕಲಾವಿದನಾಗಿ ಸಿಗಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್, ಖುಷಿ ಆಯ್ತು ಮಾತಾಡಿ. ಥ್ಯಾಂಕ್ ಯು ಸರ್.